ಏನ್ಲ ಮೂಲಂಗಿ, ದೀಪಾವಳಿ ಹಬ್ಬ ಬಲ್ ಜೋರಾಗಿ ಮಾಡ್ತಾ ಇದ್ಯಾ? ಹೂ ತೋರಣ ತಂದು ಮನೇನ ಅದ್ದೂರಿಯಾಗಿ ಸಿಂಗಾರ ಮಾಡ್ಬಿಟ್ಟಿದ್ಯಲ್ಲಪ್ಪ. ಏನ್ ಮಾಡ್ದೋ ನಾವು ದೀಪಾವಳಿ ಮಾಡಿಲ್ಲ ಅಂದ್ರೆ ಏನ್ರು ಕೇಳಲ್ಲ. ನಿನಗೇನು ಎಂಡ್ರ ಮಕ್ಕಳು ಒಂಟಿ ಪಿಸಾಸಿ ಆಗಿರೋ ನಿನಗೆ ಹಬ್ಬ ಮಾಡದಷ್ಟು ಬಿಟ್ರೆಷ್ಟು. ಆದ್ರೆ ನಮ್ದಂಗಲ್ಲ ಲೇ ಬೇಕೂಪ, ಹಬ್ಬದ ದಿನ ಮರ್ಯಾದೆ ಕೊಟ್ಟು ಮಾತಾಡ್ಲ. ನಾನು ಆಚರಿಸೋ ದೀಪಾವಳಿ ಹಬ್ಬವನ್ನ ನಿನ್ನ ಜನ್ಮದಾಗೆ ಆಚರಿಸಲಿಕ್ಕೆ ಆಗಕ್ಕಿಲ್ಲ ಕಳ್ಳ. ಆಗಿದ್ರೆ ಅದೆಂತ ಹಬ್ಬ ಕಣ ನೀನ್ ಆಚರಿಸೋದು? ಹಬ್ಬಕ್ಕೆ ನೀನು ಮಕ್ಕಳಿಗೆ ಏನ್ ತಂದ್ ಕೊಟ್ಲ? ಅದೇನೋ ಸೊರ್ ಕಡ್ಡಿ, ಲಕ್ಷ್ಮಿ ಪಟಾಕಿ. ಇಷ್ಟೇ ಕಳ್ಳ ನಿನ್ನ ಹಬ್ಬ. 10 ರೂಪಾಯಿನೋ 20 ರೂಪಾಯಿನೋ ಕೊಟ್ಬಿಟ್ಟು ಟೋಸ್ ಪಟಾಕಿ ತಂದು ಮನೆ ಮುಂದೆ ಹಾರಿಸಿದ್ರೆ ನಿಂಗೆ ಅದೇ ದೀಪಾವಳಿ. ಆದ್ರೆ ನಾನು ಪ್ರತಿ ವರ್ಷ ದೀಪಾವಳಿ ಹಬ್ಬನ ಪಾಕಿಸ್ತಾನಕ್ಕೆ ಹೋಗಿ ಆಚರಿಸ್ತೀನಿ ಕಳ್ಳ. ಹಿಂಗಾಗಿ ಈ ವರ್ಷದ ಹಬ್ಬನ ಒಂದಿಷ್ಟು ವಿಶೇಷವಾಗಿ ಆಚರಿಸೋಣ ಅಂತ ಬ್ರಹ್ಮೋಸ್ ತಗೊಂಡು ಹೋಗ್ತಿದ್ದೀನಿ ಕಳ್ಳ. ಅಯ್ಯೋ ಅಣ್ಣ, ನೀನ್ ಈಗ ಹೋಗಿ ಏನ್ ಪ್ರಯೋಜನ? ಯಾಕಂದ್ರೆ ಕಳೆದ 10 ದಿನಗಳ ಹಿಂದೆನೆ ಅಫ್ಘಾನ್ ಅವರು ಪಾಕಿಸ್ತಾನದಲ್ಲಿ ದೀಪಾವಳಿ ಹಬ್ಬ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಹೌದು ಕಳ್ಳ, ಅವರು ಶುರು ಹಚ್ಕೊಂಡಿದ್ದಾರೆ ನಿಜ. ಆದ್ರೆ ಅಫ್ಘಾನ್ ಅವರು ಹಾರಿಸ್ತಿರೋ ಪಟಾಕಿ ಪಾಕಿಸ್ತಾನದಲ್ಲಿ ಯಾಕೋ ಹೆಚ್ಚು ಸದ್ದು ಮಾಡ್ತಾ ಇಲ್ಲ ಕಳ್ಳ. ಅದಕ್ಕೆ ನಾನೇ ವಿಶೇಷವಾಗಿ ಬ್ರಹ್ಮೋಸ್ ಎಂಬ ಗಾರ್ನಲ್ಲಿ ತಗೊಂಡು ಹೋಗಿ ಇಡೀ ಪಾಕಿಸ್ತಾನ ಬೆಳಕಿನಲ್ಲಿ ಬೆಳಗ್ಬೇಕು, ಹಂಗೆ ಹಬ್ಬ ಆಚರಿಸ್ಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ ಕಳ್ಳ. ಯಾವ್ದಕ್ಕೂ ಹುಷಾರು, ನೀನ್ ಈ ಕಡೆಯಿಂದ ಬ್ರಹ್ಮೋಸ್ ತಗೊಂಡು ಹೋದ್ರೆ ಆ ಕಡೆಯಿಂದ ಈ ಮೂದೇವಿ ಮುನೀರ್ ನ್ಯೂಕ್ಲಿಯರ್ ಬಟನ್ ಪ್ರೆಸ್ ಮಾಡ್ಗಿಡೇನೋ. ಲೇ ಬೇಕೂಪ, ಆ ಮುನೀರು ಮತ್ತು ನೀನು ಬರೀ ಅಣುಬಾಂಬ್ ಜಪ ಮಾಡೋದೇ ಆಯ್ತಲ್ಲ. ಅಲ್ಲ ಕಳ್ಳ, ಈ ಮುನೀರು ಏನಾದ್ರೂ ನ್ಯೂಕ್ಲಿಯರ್ ಬಟನ್ ಹತ್ರಕ್ಕೆ ಹೋದ್ರು ಅಂತ ಇಟ್ಕೊಳಪ್ಪ. ಆಗ ನಾಳೆ ಮಾಡ್ಬೇಕಾಗಿರೋ ಬಲಿಪಾಡ್ಯಮಿನ ಪಾಕಿಸ್ತಾನದಲ್ಲಿ ನಾನು ಇವತ್ತೇ ಮಾಡ್ಬಿಡ್ತೀನಿ ಕಳ್ಳ. ಅದಕ್ಕೆ ನೀನು ನನ್ನ ಜೊತೆ ಬಾರ್ಲ ಪಾಕಿಸ್ತಾನಕ್ಕೆ. ನಾನು ಒಂದು ಕಡೆ ದೀಪಾವಳಿ ಆಚರಿಸ್ತೀನಿ, ನೀನು ಮುನೀರ್ಗೆ ಹೋಗಿ ಟ್ರಿಗರ್ ಇಲ್ದಲೇ ಗನ್ ಹಿಡ್ಕೊಂಡು ಅದೆಷ್ಟು ಹಾರಾಡ್ತೀಯ ಅಂತ ಒಂದೆರಡು ಬುದ್ಧಿ ಮಾತು ಹೇಳಿ ಬರುವಂತೆ ನಡಿಲ. ಶಿವನೇ ಶಂಭುಲಿಂಗ.